ಅಲಿಲಿಲಿಲಿಲಿ ನನ್ನೆಲ್ಲ ಕನ್ನಡ ತಾಯಿ ಮಕ್ಕಳಿಗೂ ನಮಸ್ಕಾರ. ನಾನು ನಿಮ್ಮ ಗೆಳೆಯ ವಿಷ್ಣು ಯುವ ಸಾಮ್ರಾಟ್. ನಾನೀಗ ನಿಮಗೆ ತೋರಿಸೋಕೆ ಹೊರಟಿರೋ ಜಾಗ ಯಾವುದು ಗೊತ್ತಾ? ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಗೊತ್ತಾಗುತ್ತೆ. ಪ್ರಿಯ ವೀಕ್ಷಕರೇ, ಇದುವೇ ನಮ್ಮ ಮನೆ ದೇವರಾದ ಶ್ರೀ ಮೀನಗುಂದಿ ರಂಗನಾಥ ಸ್ವಾಮಿ ದೇವಸ್ಥಾನ. ನಾವಿಲ್ಲಿ ಹೋದಡನೆ ಮಾಡಿದ ಘನಂದಾರಿ ಕೆಲಸ ಏನು ಗೊತ್ತಾ? ನಮ್ಮಣ್ಣನ ಮಕ್ಕಳಿಗೆ ಮಂಡೆ ತೆಗೆಸಿದ್ದು. ನಂತರ ಅಲ್ಲೇ ಇದ್ದ ಕಲ್ಯಾಣಿಯಲ್ಲಿ ಅವರನ್ನ ಮುಳುಗಿಸಿ ಎತ್ತಿ ಬಿಟ್ವಿ ಕಣ್ರಿ. ಇಲ್ಲಿಗೆ ನಾವು ಬಂದ ಮೊದಲ ಕೆಲಸ ಮುಗಿದೋಯ್ತು. ನಂತರ ಮನೆ ದೇವರಿಗೆ ಅಂತ ಮಾಡಿದ್ದ ಆರತಿ ಬೆಳಗೋ ಕಾರ್ಯಕ್ರಮ, ಇದನ್ನ ಮುಗಿಸಿ ನಂತರ ನಾವು ಹೋಗಿದ್ದು ಆ ನನ್ನಪ್ಪನ ದರ್ಶನ ಪಡೆಯೋಕೆ. ದರ್ಶನ ಪಡೆದ ನಂತರ ಅಲ್ಲಿಂದ ಹಿಂತಿರುಗಬೇಕು ಅಂದುಕೊಂಡಿದ್ವಿ. ಆದರೆ ಆ ದೇವರ ಇಚ್ಛೆಯೇ ಬೇರೆ ಇತ್ತು ಕಣ್ರಿ. ದಿಢೀರನೆ ಧರೆಗಿಳಿದ ಒಂದೆರಡು ಮಳೆ ಹನಿಗೆ ಹೆದರಿ ನಾವು ಅಲ್ಲೇ ಉಳ್ಕೊಂಡ್ಬಿಟ್ವಿ. ಆ ರಾತ್ರಿ ನಮ್ಮ ಪೂರ್ವ ಕಾಲದಿಂದ ನಡೆದುಕೊಂಡು ಬಂದ ಕೆಲವು ಸಂಪ್ರದಾಯಗಳನ್ನ ನಾವು ಕಣ್ತುಂಬ್ಕೊಂಡ್ಬಿಟ್ವಿ. ನಂತರ ನಡೆದ ಮಣೆ ಹೂವು ಹಾಕೋ ಕಾರ್ಯಕ್ರಮದಲ್ಲಿ ನಾನೇನು ಕಮ್ಮಿ ಇಲ್ಲ ಅಂತ ನಾನು ಅವರೊಂದಿಗೆ ಸೇರಿ ಹಾಡುತ್ತಾ ಕುಣಿಯುತ್ತಿದ್ದೆ. ಗೋಪುರ ಕೆಡುತ್ತಾ ಪ್ರಸಾದ ಎತ್ತೋದ್ರಲ್ಲಿ ನನ್ನ ಕೈ ಅವರೆಲ್ಲರಿಗಿಂತ ಮುಂದೆ ಇತ್ತು ಬಿಡ್ರಿ. ಇದೆಲ್ಲ ಮುಗಿಯುವಷ್ಟರಲ್ಲಿ ಮಧ್ಯರಾತ್ರಿ ಸರಿ ಸುಮಾರು 1 ಗಂಟೆ ಆಗಿತ್ತು. ಅಂದರೆ ಇದು ಆ ನನ್ನಪ್ಪನಿಗೆ ಹಾರತಿ ಬೆಳಗೋ ಸಮಯ. ಅಬ್ಬಬ್ಬಬ್ಬ, ಆ ಮಧ್ಯರಾತ್ರಿಯಲ್ಲಿ ಚಂದ್ರನ ಬೆಳಕಿಗೆ ನಾಚುತ್ತಾ ಹಾರತಿ ಹೊತ್ತಿದ್ದ ಹೆಣ್ಣು ಮಕ್ಕಳನ್ನ ನೋಡೋದೇ ಒಂದು ಖುಷಿ ಅಲ್ವಾ?